ನಮಸ್ಕಾರ ರೀ. ನಮ್ಮ ಮಂದಿಗೆಲ್ಲ ನಮಸ್ಕಾರ. ನೋಡ್ರಿ, ಇವತ್ತಿನ ವಿಷಯ ಮೆಣಸಿನ್ಕಾಯಿ ಗಿಡದ ಬಗ್ಗೆ ನಾವು ಮಾತಾಡಕತ್ತೀವಿ ರೀ. ಇದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡೋಣಂತ್ರಿ. ಯಾಕಂತಂದ್ರೆ ನಮಗೆ ಸಾಕಷ್ಟು ರೈತರು ಕಮೆಂಟ್ಸ್ ಮುಖಾಂತರ ಕೇಳಿದ್ರು, ಲೈವ್ ಬಂದಾಕರು ಕೇಳಿದ್ರು. ನಾವು ಹೊಸ ಮೆಣಸಿನ್ಕಾಯಿ ಗಿಡ ಏನೈತಲ್ರಿ, ಅದು ಏನದ ಇದು ಈಗ ಸದ್ಯಕ್ಕೆ ನಾವು 2 ಸಾರಿ ಅಥವಾ 1 ಸಾರಿ ಕಾಯಿ ಹರ್ಕೊಂಡಿವ್ರಿ. ಹರ್ಕೊಂಡ ಬಳಿಕ ನಾವು ಗಿಡ ಮತ್ತೆ ಚಿಗಿಸಿ ಸೈಡ್ ಬ್ರಾಂಚಸ್ ಬಿಡಿಸಿ ಜಾಸ್ತಿ ಕಾಯಿ ಆಗಪ್ಲೆ ನಾವು ಏನಾರ ಮಾಡ್ಲಿಕ್ಕೆ ಅವಕಾಶ ಅದ ಏನ್ರಿ, ಅಥವಾ ಅವಕ್ಕೆ ಅವ್ರ ಗೊಬ್ಬರ ಔಷಧಗಳು ಅದಾವೇನ್ರಿ ಅಂತೇಳಿ ಸಾಕಷ್ಟು ಜನ ಕೇಳಿದ್ರಿ. ಅದಕ್ಕೋಸ್ಕರ ನಾವು ಈ ವಿಡಿಯೋ ಮಾಡಿ ಈ ವಿಡಿಯೋದಾಗ ಚರ್ಚೆ ಮಾಡಾಕತ್ತೀವಿ ರೀ. ಈಗ ನೋಡ್ರಿ, ನಾವು ಮೆಣಸಿನ್ಕಾಯಿ ವಿಷಯದ ಬಗ್ಗೆ ಸಾಕಷ್ಟು ವಿಡಿಯೋಗಳು ಮಾಡಿ ಮೊದಲಿನ ನಮ್ಮ ಹಳೆ ಚಾನಲ್ ಒಳಗೆ ಬಿಟ್ಟಿವ್ರಿ. ನಮ್ಮ ಹಳೆ ಚಾನಲ್ ಮಾಡರ್ನ್ ಫಾರ್ಮರ್ಸ್ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್. ಇದು ಏನದ ಸ್ವಲ್ಪ ನಮ್ಗೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಅದನ್ನು ಸ್ವಲ್ಪ ಅದ್ರಾಗ ವಿಡಿಯೋ ಬಿಡೋಕೆ ನಮ್ಗೆ ಆಗ್ತಾಯಿಲ್ಲ. ಏನದ ಈ ವಿಡಿಯೋ ಮಾಡೀವ್ರಿ, ಅದ್ರಾಗೂ ಅದಾವ ಅಥವಾ ಈ ಚಾನಲ್ದಾಗೂ ಈಗ ಮಾಡಿ ಬಿಡಾಕತ್ತೀವ್ರಿ. ಅದನ್ನು ನೋಡಿ ವಿಷಯ ತಿಳ್ಕೊಂಡು ಮಾಡಿದ್ರಂದ್ರೆ ಹೆಚ್ಚಿನ ಇಳುವರಿ ಸಿಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಈಗ ನೋಡ್ರಿ, ಆಲ್ರೆಡಿ ನಾವು ಆ ಟೈಮ್ದಾಗ ಸಾಕಷ್ಟು ಅದಕ್ಕೆ ಖರ್ಚು ವೆಚ್ಚ ಎಲ್ಲ ಮಾಡ್ಕೊಂಡಿವ್ರಿ. ಈ ವರ್ಷ ಜಾಸ್ತಿ ಕೆಮಿಕಲ್ಸ ಗೊಬ್ಬರ ಅವೆಲ್ಲ ಯೂಸ್ ಮಾಡ್ಕೊಳ್ಳೋದ್ರಿಂದ ಏನಾಗಿಬಿಡುತ್ತೆ, ನಮ್ಗೆ ಖರ್ಚು ಜಾಸ್ತಿ ತೋರಿಸ್ಕೊಂಡು ಬಿಡುತ್ತೆ ನಮ್ಗೆ. ಅದಕ್ಕೇನದ, ಬರೋ ವರ್ಷ ಏನದ ನಮಗಿಟ್ಟು ಖರ್ಚಾಗಿರಬಾರ್ದು, ಎಷ್ಟು ಖರ್ಚು ಆಗಬಾರ್ದು. ಕಡಿಮೆ ಖರ್ಚಿನೊಳಗೆ ಈಗ ನಾವು ಇಳುವರಿ ಪಡೆದಿರ್ತೇವಲ್ರಿ, ಅಷ್ಟು ಇಳುವರಿ ನಮಗೆ ಬರಬೇಕು. ಆ ರೀತಿ ಬರೋ ವರ್ಷ ಹೊಸ ಕೆಲವೊಂದು ಔಷಧಗಳು ಮನೆಯಲ್ಲೇ ತಯಾರು ಮಾಡಿಕೊಂಡು ಅದಕ್ಕೆ ರೋಗ ಬರಲಾರಂಗೆ ನೋಡ್ಕೊತ ನಾವು ಅದಕ್ಕೆ ತಕ್ಕಂತೆ ಔಷಧಗಳು ಟೈಮ್ ಟು ಟೈಮ್ ಕೊಟ್ಟೇವಂದ್ರೆ ನಮ್ಗೆ ಏನಾಗ್ಬಿಡ್ತದೆ, ಖರ್ಚು ಕಡಿಮೆ ಆಗ್ತದೆ, ಇಳುವರಿ ಜಾಸ್ತಿ ಸಿಗ್ತದೆ. ಅದಕ್ಕೆ ಅದು ಬರೋ ವರ್ಷ ಏನದ ಆ ರೀತಿ ಮಾಡಿ ಬೆಳೆಯೋಣ ಅಂತ ಹೇಳ್ತಾ ಈಗೇನು ವಿಷಯ ಮಾತಾಡೋಮಂತ್ರಿ. ಈಗ ನೋಡ್ರಿ, ಗಿಡ ಆಲ್ರೆಡಿ ನಾವು 1 ಸಾರಿ ಅಥವಾ 2 ಸಾರಿ ಕಾಯಿ ಹರಿದಿರ್ತೀವಿ. ಆದರೂ ಗಿಡದಾಗ ಸ್ವಲ್ಪ ಸ್ವಲ್ಪ ಕಾಯಿ ಇರ್ತಾವೆ. ಕೆಲವೊಂದು ಗಿಡಗಳು ಆ್ಯಕ್ಟಿವ್ ಆಗಿ ಮತ್ತು ಚಿಗಿತಿರ್ತಾವೆ, ಹೂ ಬಿಡ್ತಿರ್ತಾವೆ. ಆಮೇಲೆ ಕೆಲವೊಂದು ಗಿಡಗಳು ಚಿಗಿಯೋದು ಇಲ್ಲ, ಈ ಕಡೆ ಒಣಗಿ ಹೋಗೋದು ಇಲ್ಲ. ಒಂದು ಇದು ನಿಂತು ಬಿಟ್ಟಿರ್ತದೆ, ಚಿಗಿಯೋ ಮೂಮೆಂಟ್ನಾಗ ಇದ್ದು ಬಿಡ್ತಾವೆ ಗಿಡ. ಆ ಟೈಮ್ದಾಗ ನಮ್ಗೆ ಇನ್ನೂ ನೀರು ಇರ್ತಾವೆ. ನಾವು ಏನಾರ ಮಾಡಿ ಈಗ ಮತ್ತೊಂದು ಕಿತ್ತು ಹೋಗೋದು ಮತ್ತು ಬೆಳೆ ಮಾಡ್ಬೇಕಂದ್ರೆ ಇದು ಖರ್ಚು ಇದು ಏನಂತ ಮತ್ತು ಖರ್ಚು ಜಾಸ್ತಿ ಬರ್ತದೆ. ಇಲ್ಲೇನಾದ್ರು ಸ್ವಲ್ಪ ಖರ್ಚು ಮಾಡಿದೆವಂದ್ರೆ ನಮಗೆ ಈಗ ಹಿಂದೆ ಬೆಳೆದಿರ್ತೇವಲ್ಲ, ಕಾಯಿ ಏನು ಹರ್ಕೊಂಡಿರ್ತೇವಲ್ಲ, ಅದ್ರ 50% ಎಕ್ಸ್ಟ್ರಾ ನಮಗೆ ಇಲ್ಲಿ ಕಾಯಿಗಳು ಸಿಗ್ತಾವೆ, ಜಾಸ್ತಿ ಕಾಯಿ ಆಗ್ತಾವೆ. ಇನ್ನೊಂದು ಸ್ವಲ್ಪ ಏನದ ಗಿಡನೇ ಪರ್ಫೆಕ್ಟಾಗಿ ಚೆಂದಾಗಿ ಒಡೆದು ಬತ್ತಂದ್ರೆ ಹಿಂದೆ ಬೆಳೆದಷ್ಟು ಕಾಯಿನೂ ಇದ್ರಾಗ ಆಗ್ಬೋದು. ಅದಕ್ಕೆ ನಾವೇನದ ಸ್ವಲ್ಪ ಒಂದು ಪ್ಲ್ಯಾನ್ ಹಾಕ್ಕೊಂಡು ಒಂದು ಶೆಡ್ಯೂಲ್ ಮುಖಾಂತರ ಅದಕ್ಕೆ ಗೊಬ್ಬರ, ನೀರು, ಆಮೇಲೆ ಏನಂದ್ರೆ ಮೇಲೆ ಸ್ಪ್ರೇಗಳು ಕೊಟ್ಬಿಟ್ಟೇವು ಅಂದರೆ ಕರೆಕ್ಟಾಗಿ ಕೆಲಸ ಆಗಿಬಿಡ್ತದೆ ನಮ್ಗೆ. ಏನಪ್ಪ ಅಂತಂದ್ರೆ ಮೊದಲೀಗ ಕೆಳಗೆ ಬಡ್ಡಿಗೆ ಹಾಕುವಂಥ ಗೊಬ್ಬರ ವಿಷಯ ಮಾತಾಡೋಮಂತ್ರಿ. ಈಗ ಸದ್ಯಕ್ಕೆ ನೋಡ್ರಿ, ನಾವೆಲ್ಲ ಕಾವಲಿ ಮಾಡಿ ಹರಿನೀರು ಬಿಟ್ಟು ಒಳಗೆ ಎತ್ತಿಲೆ ಹರಿಗಿ ಅಥವಾ ಟ್ಯಾಕ್ಟ್ರ್ ಮುಖಾಂತರ ಹರಿಗಿ ನಾವು ಬೆಳೆ ಬೆಳೆದಿದ್ದೇವಂದ್ರೆ ಅಂಥ ರೈತರ ಬಗ್ಗೆ ಹೇಳ್ತೀನಿ ರೀ. ಏನೂ ಮಾಡೋದಿಲ್ಲ ರೀ. ಫಸ್ಟ್ ಟೈಮ್ ಎಲ್ಲ ಕಾಯಿ ಹರ್ಕೊಂಡಿರ್ತೀರಿ. ಹರ್ಕೊಂಡ ನಂತರ ಏನು ಮಾಡೋದ್ರಿ, ಅಮೋನಿಯಂ ಸಲ್ಫೇಟ್ 1 ಎಕರೆಗೆ 1 ಚೀಲ ಫುಲ್ ನಾವು ಚೆಲ್ಬಿಡೋದ್ರಿ. ಚೆಲ್ಬಿಟ್ಟು ನಮ್ಮ ಎತ್ತುಗಳ ಮುಖಾಂತರ ಒಳಗೆ ಹರಿಬಿಡೋದ್ರಿ. ಇಲ್ಲ ಟ್ಯಾಕ್ಟರ್ ಸಿಸ್ಟಮ್ ಆದ್ರಿ, ನಾವು ಟ್ಯಾಕ್ಟ್ರಲ್ಲೇ ಹರಿಗ್ತೀವಿ ಅಂತಂದ್ರೆ, ಯಾಕಂತಂದ್ರೆ ಗಿಡ ಸಾಕಷ್ಟು ಹೈಟ್ ಬೆಳೆದಿರ್ತದೆ. ಟ್ಯಾಕ್ಟ್ರ ಅಷ್ಟು ಹೈಟ್ ಇರೋಂಗಿಲ್ಲ, ಏನಾಗ್ತದೆ, ಗಿಡ ಮುರಿಲಿಕ್ಕೆ ಸ್ಟಾರ್ಟ್ ಮಾಡ್ತದೆ, ಆ ಇದ್ದ ಕಾಯಿ ಉದುರಿ ಹೋಗ್ತಿರ್ತದೆ. ಅದಕ್ಕೇನದ ಫಸ್ಟ್ ಕ್ಲಾಸ್ ರಿಸಲ್ಟ್ ಅಂದ್ರೆ ನಮ್ಮ ಎತ್ತಿನ ಮುಖಾಂತರ ನಾವು ಒಳಗೆ ಶಿಸ್ತಿನಾಗಿ ಹರಿಗಿಬಿಟ್ಟೇವಂದ್ರೆ ಕೆಲವೊಂದಿಟ್ಟು ಬೇರುಗಳು ಕಟ್ಟಾಗಿಬಿಡ್ತಾವೆ. ಬೇರುಗಳು ಕಟ್ಟಾಗಿಬಿಡ್ತಾವಂದ್ರೆ ಹೊಸ ಬೇರು ಇಳಿಲಿಕ್ಕೆ ಏನದ ಅವಕಾಶ ಮಾಡಿಕೊಡ್ತದೆ ನಮ್ಗೆ. ಆಮೇಲೆ ಇನ್ನೊಂದು ಏನದ, ಹೊಸ ಈಗ ಸದ್ಯಕ್ಕೆ ಇದ್ದ ಬೇರು ಏನದ ಅದು ಅಷ್ಟೇ ಆ್ಯಕ್ಟಿವ್ ಆಗೋದು, ಸ್ವಲ್ಪ ಆಹಾರಕ್ಕೆ ಸಪ್ಲೈ ಮಾಡೋದು, ನಾವು ನೀರು ಬಿಡೋದ್ರಿಂದ ಏನದ ಸಮಸ್ಯೆಗಳು ಆಗ್ತಿರ್ತಾವೆ. ಅದಕ್ಕೇನದ, ನಾವು ಸ್ವಲ್ಪ ಬೇರು ಹರಿದೇವಂದ್ರೆ ಹೊಸ ಬೇರು ಉಟ್ಕೊಳಕ್ಕೆ ಚಾಲು ಮಾಡ್ತದೆ. ಹೊಸ ಬೇರು ಉಡ್ತಂದ್ರೆ ಕಂಪಲ್ಸರಿ ಮೇಲೆ ಗಿಡಕ್ಕೆ ಆಹಾರಕ್ಕೆ ಸಪ್ಲೈ ಮಾಡ್ಲಿಕ್ಕೆ ಚಾಲು ಮಾಡ್ತದೆ. ತಾನೇ ಗಿಡ ಒಡೆದು ಬ್ರ್ಯಾಂಚಸ್ ಬಂದು ಹೂವು ಕಾಯಿ ಎಲ್ಲ ಒಮ್ಮೆ ಎಟ್ ಎ ಟೈಮ್ ಬಂದುಬಿಡ್ತದೆ. ಅದಕ್ಕೇನಂದ್ರೆ ಇದು ಅಮೋನಿಯಂ ಸಲ್ಫೇಟ್ ಹಾಕ್ಕೊಂಡು ಒಂದು ನೀರು ಜಬರ್ದಸ್ತ್ ಕೊಟ್ಟುಬಿಡೋದು, ಪೂರ್ಣ ನೀರು ಕೊಟ್ಟುಬಿಡೋದು ರೀ, ಹರಿನೀರು ಬಿಟ್ಟು ಬಿಡೋದು. ಇದಿಟ್ಟು ಆದ ನಂತರ ಏನು ಮಾಡಿದ್ರಿ, ಒಂದು 4 ಅಥವಾ 5 ದಿವಸ ಆದ ನಂತರ 19 ಇದು ಕಾಳು ಗೊಬ್ಬರ ಬರ್ತದೆ ನೋಡ್ರಿ, 50 kg ಬ್ಯಾಗ್ ಅದ. ಇಲ್ಲ ನಮಗೆ ಕಾಳು ಗೊಬ್ಬರ ಸಿಗಲ್ಲ ಅಂದ್ರೆ 1 ಎಕರೆಗೆ 10 kg. ಆಮೇಲೆ ಮ್ಯಾಗ್ನೀಸಿಯಮ್ ಸಲ್ಫೇಟ್ 1 ಎಕರೆಗೆ 10 kg ರೀ. ಆಮೇಲೆ ಇದರ ಜೊತೆ ಯೂರಿಯಾ ಏನದ ಅದೊಂದು 10 kg ಹಾಕಿ ನಾವು ಮತ್ತೊಮ್ಮೆ ಕಟ್ಟಿಬಿಡ್ಬೇಕು ರೀ.
ಮತ್ತೊಮ್ಮೆ ಕಟ್ಟಿ ಎರಡನೇ ಸೆಕೆಂಡ್ ನೀರಿನಾಗ ಸೆಕೆಂಡ್ ನೀರಿಗೆ ಇಟ್ಟು ಕಟ್ಟಿ ಬಿಟ್ಟೇವಂದ್ರೆ ಏನಾಗ್ಬಿಡ್ತದೆ ರೀ, ನಮ್ಮ ಗಿಡಕ್ಕೆ ಕರೆಕ್ಟ್ ಅದಕ್ಕೆ ಬೇರು ಬಿಡೋದ್ರೊಳಗಾಗಿ ಈ ಔಷಧ ಅಲ್ಲಿ ಹೋಗಿರ್ತದೆ. ಆಮೇಲೆ ನೆಕ್ಸ್ಟ್ 3ನೇ ನೀರು ಬಿಡ್ತೇವೆ ನೋಡ್ರಿ ನಾವು, ಯಾಕಂದ್ರೆ ಇದು ಸ್ವಲ್ಪ ನೀರು ಜಾಸ್ತಿ ಬಿಡ್ಬೇಕ್ರಿ. ಇಲ್ಲಿ 3ನೇ ನೀರು ಬಿಡ್ತೀವಲ್ಲ ಆ ಟೈಮ್ದಾಗ ರೂಟ್ 1 ಎಕರೆಗೆ 500 ಗ್ರಾಮ್ ನೀವು ಡ್ರಿಪ್ ಮುಖಾಂತರ ಬಿಡ್ರಿ, ಇಲ್ಲ ಏನದ ಹರಿನೀರಿಗರೆ ನೀವು ಅದು ಸಿಸ್ಟಮ್ ಇರ್ತದೆ ನಿಮ್ಮಲ್ಲಿ, ಆ ಸಿಸ್ಟಮ್ ಮುಖಾಂತರ ನಾವು ಅದು ರೂಟ್ ಕೊಟ್ಬಿಟ್ಟೇವಂದ್ರೆ ಬೇರೆ ಡೆವಲಪ್ ಆಗಿಬಿಡ್ತದೆ. ಆಟೋಮೆಟಿಕ್ ಮ್ಯಾಲೆ ಆಹಾರ ತಯಾರು ಮಾಡಿ ಗಿಡಕ್ಕೆ ಕಳಿಸಿಬಿಟ್ಟಿರ್ತದೆ. ಗಿಡ ಒಡಿಲಿಕ್ಕೆ ಚಾಲು ಮಾಡಿಬಿಡ್ತದೆ. ಗಿಡ ಒಡಿಲಕ್ಕತ್ತಂದ್ರೆ ನಾವು ಅಲ್ಲಿ ಒಂದು ಸ್ವಲ್ಪ ತ್ರೀಪ್ಸ, ಈಗ ಬೂಜು ರೋಗ ಜಾಸ್ತಿ ಇರ್ತದೆ ರೀ ನಮ್ಮ ಪ್ಲಾಟ್ನಾಗ ಆಲ್ರೆಡಿ. ಆ ಬೂಜು ರೋಗ ಇರ್ಲಾರಂಗೆ ಸ್ವಲ್ಪ ಕೆಲವೊಂದು ಸ್ಪ್ರೇಗಳು ಮಾಡ್ಕೋಬೇಕು ರೀ. ಈಗ ಸದ್ಯಕ್ಕೆ ಆಲ್ರೆಡಿ ಏನು ಮಾಡಿರ್ತೀವಿ ರೀ ನಾವು, ಅಮೋನಿಯಂ ಸಲ್ಫೇಟ ಇದು ಹೊಡೆದು ನೀರು ಬಿಟ್ಟಿರ್ತೀವಿ. ನೀರು ಬಿಟ್ಟ ತಕ್ಷಣ ಏನಾಗಿಬಿಡ್ತದೆ ರೀ, ಕೆಲವೊಂದು ತಪ್ಪಲು ಉದುರ್ಲಿಕ್ಕೆ ಚಾಲು ಮಾಡ್ತದೆ. ಈ ರೋಗ ಬಿದ್ದಂಥ ತಪ್ಪಲು ಉದುರ್ಲಿಕ್ಕೆ ಚಾಲು ಮಾಡ್ತದೆ. ಆಮೇಲೆ ಕಡ್ಡಿಗೆ, ಆಮೇಲೆ ಇನ್ನು ಕೆಲವೊಂದು ತಪ್ಪಲ್ಗೆ, ಆಮೇಲೆ ಕೆಲವೊಂದು ಕಾಯಿ ತುಂಬಿರ್ತದಲ್ಲ ರೀ, ಆ ತುಂಬಿಗೆ ಬೂಜು ರೋಗ ಇರ್ತದೆ. ಆ ಟೈಮ್ದಾಗ ನಾವೇನು ಮಾಡಬೇಕು ಅಂತಂದ್ರೆ ಈ ಬೂಜು ರೋಗನೂ ಹೋಗಬೇಕು, ಆಮೇಲೆ ನಮ್ಮ ಗಿಡ ಆ್ಯಕ್ಟಿವ್ ಆಗಿ ತೇಜಾಗಿನೂ ಬೆಳೆದು ಬರಬೇಕು. ಅದಕ್ಕೆ ಏನು ಮಾಡಣ್ರಿ, 1 ಲೀಟ್ರ್ ನೀರಿಗೆ 1 ಗ್ರಾಮ ಬಾವಿಸ್ಟನ್, 1 ಗ್ರಾಮ ಸಿಸ್ಟನ್ ಹಾಕಿ ನಾವು ಒಂದು ಸ್ಪ್ರೇ ತೊಗೊಂಡ್ಬಿಟ್ಟೇವಂದ್ರೆ ಏನಾಗ್ಬಿಡ್ತದೆ ರೀ, ಇದು ಒಂದು ಸ್ವಲ್ಪ ನಾವು ಜಾಸ್ತಿ ಹೊಡ್ಕೋಬೇಕಾಗ್ತದೆ ರೀ. ಜಾಸ್ತಿ ಹೆಂಗಂದ್ರೆ ಈಗ ನೀವು ಈಜು ದಿನ ಏನದ 1 ಎಕರೆಗೆ 10 ಟಾಕಿ ಔಷಧ ಹೋತಿತ್ತಂದ್ರೆ ನಿಮ್ಮದು 25 ಲೀಟ್ರ್ ಪಂಪಿಂದು 10 ಟಾಕಿ ಔಷಧ ಹೋತಿತ್ತಂದ್ರೆ ನಿಮಗೆ 15 ಟಾಕಿ ಹೋಗಲ್ಯಾಕ್ರಿ, ಏನೂ ತೊಂದರೆ ಆಗಂಗಿಲ್ಲ. 15 ಟಾಕಿ ಹೋದ್ರೆ ಹೋಗಲ್ಯಾಕ ಶಿಸ್ತಿನಾಗಿ ಜಬರ್ದಸ್ತ್ ಒಂದು ಸ್ಪ್ರೇ ತೊಗೊಂಡ್ಬಿಟ್ಟೇವಂದ್ರೆ ಏನಾಗ್ಬಿಡ್ತದೆ ರೀ, ಬೂಜು ರೋಗ ಎಲ್ಲ ಸುಟ್ಟು ಹೋಗ್ಬಿಡ್ತದೆ ರೀ. ಸುಟ್ಟು ಹೋದ ನಂತರ ಮುಂದೆ ಹೊಸ ಚಿಗುರು ಮ್ಯಾಲೆ ಬರ್ಲಿಕ್ಕೆ ಚಾಲು ಮಾಡ್ತದೆ ರೀ. ಬಾವಿಷ್ಟ ನಂತರ ತೇಜ್ ಮಾಡಿ ಗಿಡಕ್ಕೆ ಒಂಥರ ಶಕ್ತಿ ಕೊಟ್ಟು ಬೆಳವಣಿಗೆಗೆ ಅವಕಾಶ ಮಾಡಿ ಕೊಡ್ತದೆ. ಇದೇನಾಗ್ಬಿಡ್ತದೆ ರೀ, ಫುಲ್ ಗಿಡ ಒಡಿಲಕ್ಕೆ ಮೂಮೆಂಟ್ ಆಗಿ ಸ್ವಲ್ಪ ತಪ್ಪಲು ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ, ಹೊಸ ಚಿಗುರು ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಆ ಟೈಮ್ದಾಗ ನಮಗೆ ಅದು ಜಲ್ದಿ ಸ್ಪೀಡಾಗಿ ಹೊಡೆದು ಬರಬೇಕು. ಸ್ಪೀಡಾಗಿ ಹೊಡೆದು ಬರ್ಬೇಕು ರೀ. ಮತ್ತು ಇನ್ನೊಂದೇನದ ತಪ್ಪಲು ಅಗಲ ಚಂದ, ಹೂ ಒಂದು ಸ್ವಲ್ಪ ಸೈಜ್ ದೊಡ್ಡದು ಬರಬೇಕು. ಹೂ ಸೈಜ್ ಸಣ್ಣ ಬತ್ತಂದ್ರೆ ಕಾಯಿ ಸಣ್ಣ ಆಗ್ತದೆ. ಅದಕ್ಕೆ ನಾವೇನು ಮಾಡಮ್ರಿ, ಸೂಪರ್ ಮಿತ್ರ ಮತ್ತು ಇದ್ರ ಜೊತೆ ಪಿನಾಕಲ್, ಅವು ಎರಡೂ ಕಾಂಬಿನೇಷನ್ ಇದಾವೆ ರೀ. ಇದು ಏನದ 1 ಎಕರೆಗೆ 100 ml ಸೂಪರ್ ಮಿತ್ರ, ಪಿನಾಕಲ್ ಅದನ್ನು 100 ಗ್ರಾಮ್ ಇರ್ತದೆ ರೀ. ಇದು 1 ಎಕರೆಗೆ ಅಂದ್ರೆ ಒಂದು 10 ಟಾಕಿ ಔಷಧ ಹೋಗ್ತದೆ ರೀ. ಇದು ಅಂದರೆ ಇದು ಎರಡು ಸೇರಿಸಿ 200 ಲೀಟ್ರ್ ನೀರಿನ ಔಷಧ ರೀ. ಇದು ಒಂದು ಸ್ಪ್ರೇ ತೊಗೊಂಡ್ಬಿಡೋದ್ರಿ, ಗಿಡ ಮತ್ತಿಟ್ಟು ಫೋರ್ಸ್ಲೆ ಹೊಡಿಲಿಕ್ಕೆ ಅವಕಾಶ ಆಗಿಬಿಡ್ತದೆ. ಆ ಟೈಮ್ದಾಗ ನಾವು ಒಂದು ಸ್ವಲ್ಪ ಟಾನಿಕ್ ಹಾಕೊಂಡು ಬಿಡೋಣಲ್ರಿ. ಇದು ಎಲ್ಲ ಏನದ ಪ್ರತಿ 4 ದಿವ್ಸಕ್ಕೆ ಒಂದು ಕೆಲಸ ಹಾಕೋತ ಹೋಗ್ಬಿಡ್ಬೇಕ್ರಿ. ಇದು ಪ್ರತಿ 4 ದಿವ್ಸಕ್ಕೊಮ್ಮೆ ಕೆಲಸ ಮಾಡ್ಕೊತ ಹೋಗ್ಬಿಟ್ಟೇವೆ ಅಂದ್ರೆ ಆಟೋಮೆಟಿಕ್ ಗಿಡ ಹೊಡೆದು ನಮ್ಗೆ ತಿಂಗಳ ಒಳಗಡೆ ಕಾಯಿ ಸಿಕ್ಬಿಡ್ತದೆ ರೀ. ಆಮೇಲೆ ಇದು ಸ್ವಲ್ಪ ಇಲ್ಲಿ ಟಾನಿಕ್ ಏನು ಕೊಡಬೇಕಂದ್ರೆ ನ್ಯಾನೋಜಿಯಮ್ ಡಿಲೇಟ್, ಇದು ನಾವು ಇದ್ರ ಟೈಮ್ದಾಗ ಫಸ್ಟ್ ಟೈಮ್ ಹೊಡೆದಿದ್ದೇವೆ ನೋಡ್ರಿ ಗಿಡ ಬೆಳವಣಿಗೆ ಮಾಡ್ಕೊಳಕ್ಕೆ. ಗಿಡ ಸ್ವಲ್ಪ ಸೈಡ್ ಬ್ರಾಂಚಸ್ ಬಂದು ಗಿಡ ಓಡೋದು, ನಮಗೆ ಜಾಸ್ತಿ ನಮಗೆ ಕಾಯಿ ಇಳುವರಿ ಸಿಗಲಿ ತಂದು ಮಾಡ್ಕೊಂಡಿದ್ದೇವಲ್ರಿ. ನ್ಯಾನೋಜಿಯಮ್ ಡಿಲೇಟ ಎಕ್ಸ್ ಡೋಸ್ ಇವೆರಡು ಅಂದ್ರೇನು ರೀ, 25 ಲೀಟ್ರ್ ನೀರಿಗೆ 30 ml ಹಾಕ್ಕೊಂಡು ಒಂದು ಸ್ಪ್ರೇ ಹೊಡೆದ್ಬಿಟ್ಟೇವಂದ್ರೆ ಇಟ್ಟು ಚೆಂದಾಗಿ ತಪ್ಪಲು ತೇಜ ಸ್ಪೀಡಾಗಿ ಹೊಡಿತದೆ. ಆಮೇಲೆ ಒಂದು ತಪ್ಪಲು ಬತ್ತಂದ್ರೆ ಒಂದು ಹೂ ಬಂದಿರ್ತದೆ ರೀ. ಮತ್ತೊಂದು ತಪ್ಪಲು ಎಕ್ಸ್ಟ್ರಾ ಬೆಳೀತಂದ್ರೆ ಮತ್ತೊಂದು ಹೂ ಬಂದಿರ್ತದೆ. ಅದಕ್ಕೆ ಏನದ ಇದು ಈ ಸ್ಪ್ರೇ ಏನದ ಒಂದು ಕೊಟ್ಬಿಟ್ಟೇವಂದ್ರೆ ಕರೆಕ್ಟಾಗಿ ಗಿಡ ಹೊಡೆದು ಹೂವಿನ ಸೈಜ್ ದೊಡ್ಡದು ಬರ್ತದೆ ರೀ, ಹೂ ಉದುರ್ಲಾರಂಗೂ ಆಗಿಬಿಡ್ತದೆ. ಆಮೇಲೆ ಇಟ್ಟು ಆದ ತಕ್ಷಣ ನಾವು ಸುಮ್ಮ ಅಟ್ಟೆ ಬಿಡ್ಲಿಕ್ಕೆ ಬರೋಂಗಿಲ್ಲ ರೀ. ಯಾಕಂತಂದ್ರೆ ತ್ರಿಪ್ಸು ಕಂಟ್ರೋಲ್ ಮಾಡ್ಕೊಂಡಿರ್ತೀವಿ. ಸ್ವಲ್ಪ ಜಾಸ್ತಿ ನಮ್ಗೆ ಏನಾಗಿದ್ರೆ ಬ್ಲ್ಯಾಕ್ ತ್ರಿಪ್ಸ್, ಆಮೇಲೆ ವೈಟ್ ತ್ರಿಪ್ಸ್, ಆಮೇಲೆ ಕೆಂಪು ತ್ರಿಪ್ಸ್. ಈ ಮೂಮೆಂಟ್ನಾಗ ಬ್ಲ್ಯಾಕ್ ತ್ರಿಪ್ಸ ಓನ್ಲಿ ಕೆಂಪು ತ್ರಿಪ್ಸ ಜಾಸ್ತಿ ಯೂಸ್ ಮಾಡ್ತೀವಿ ರೀ. ಹಳದಿ ತ್ರಿಪ್ಸ್ ಏನಂತೀವಲ್ಲ ರೀ, ಅದು ಜಾಸ್ತಿ ಇಲ್ಲಿ ನಮಗೆ ತಂದು ಕಾಟ ಕೊಡಲ್ರಿ. ಇವೇ ಜಾಸ್ತಿ ಕಾಟ ಕೊಡೋದ್ರಿಂದ ಇಲ್ಲಿ ಅಸ್ಟಾಂಪ್ರಾಯ್ಡ್, ಆಮೇಲೆ ಏನದ ಮಿಕ್ಸ್ ಮೈಕ್ರೋ ನ್ಯೂಟ್ರೆಂಟ್ ಒಂದು ಇದ್ರಾಗ ಕೊಟ್ಬಿಡಮ್ರಿ. ಇದ್ರ ಜೊತೆ ಅಡ್ಮಿರ್ ಹಾಕೊಂಡ್ರು ನಡೀತದೆ. ಇದು ನೋಡ್ರಿ ಅಸ್ಟಾಂಪ್ರಾಯ್ಡ್ 20 SP ಇದ್ದದ್ರಿ, 12 ಗ್ರಾಮ್ ಹಾಕೊಳ್ಳೋದ್ರಿ 25 ಲೀಟ್ರ್ ನೀರಿಗೆ. ಮಿಕ್ಸ್ ಮೈಕ್ರೋ ನ್ಯೂಟ್ರೆಂಟ್ ನೀವು ಲಿಕ್ವಿಡ್ ಒಳಗೆ ಬಾಟ್ಲಿಗಳು ಸಿಗ್ತಾವಲ್ರಿ, 1 ಲೀಟ್ರ್ ಪ್ಯಾಕ 50 ml ರೀ. ಅಡ್ಮಿರ್ ಏನದ ಇದು ಒಂದು 12 ಗ್ರಾಮ್ ರೀ, ಅದನ್ನು 12 ಗ್ರಾಮ್ ಹಾಕ್ಕೊಂಡು ಒಂದು ಸ್ಪ್ರೇ ತೊಗೊಂಡ್ಬಿಟ್ಟೇವಂದ್ರೆ ಎಲ್ಲನೂ ಕವರ್ ಆಗಿಬಿಡ್ತದೆ ನಮಗಿಲ್ಲಿ.
ಗಿಡ ಇಟ್ಟೊಟ್ಟಿಗೆ ಇದೇನು ನಾವು ಮಿಕ್ಸ್ ಮೈಕ್ರೋ ನ್ಯೂಟ್ರೆಂಟ್ ಹೊಡಿತೇವಲ್ಲ ರೀ, ಈ ಹೊಡೆಯೋ ಟೈಮ್ದಾಟಿಗೆ ಆಲ್ರೆಡಿ ಗಿಡಕ್ಕೆ ಚಿಗುರ ಹೂವು ಸ್ಟಬ್ಬರ್ ಜೋರು ಇರ್ತದೆ ರೀ, ಫುಲ್ ಚಿಗುತ್ ಬಂದಿರ್ತದೆ. ಒಂದು ಕುಳಿ ಏನದ 2 ತಪ್ಪಲ 3 ತಪ್ಪಲ 4 ತಪ್ಪಲ ತನಕ ಬಂದುಬಿಟ್ಟಿರ್ತದೆ ರೀ. ಭಾಳ ಸ್ಪೀಡ್ ಬೆಳೀತದೆ ಈ ಟೈಮ್ದಾಗ. ಯಾಕಂತಂದ್ರೆ ಕೆಳಗೆ ಗೊಬ್ಬರನೂ ಕೊಟ್ಟಿರ್ತೀವಿ ನಾವು, ಮ್ಯಾಲೇನದ ಸ್ಪ್ರೇನು ಮಾಡ್ಕೊಂಡಿರ್ತೀವಿ, ಹಂಗೆ ಸ್ಪೀಡ್ ಇರ್ತದೆ. ಆಮೇಲೆ ನೀರೇನದ ಇಲ್ಲೊಂದು ಸ್ವಲ್ಪ ನಾವು ಜಾಸ್ತಿ ಕೊಡ್ತಾ ಹೋಗ್ಬೇಕಾಗ್ತದೆ ರೀ. ನೀರು ಕಡಿಮೆ ಮಾಡ್ಲಿಕ್ಕೆ ಬರೋಂಗಿಲ್ಲ ಇಲ್ಲಿ. ಯಾಕಂತಂದ್ರೆ ನೆಲ ಸ್ವಲ್ಪ ಆರ್ಯೋದಿಲ್ಲ ಅನ್ನೋದ್ರಾಗ ನೀರು ಬೇಕು. ಯಾಕಂತಂದ್ರೆ ಮ್ಯಾಲೆ ಬಿಸಿಲು ಜೋರು ಇರ್ತದೆ ರೀ. ಆಮೇಲೆ ಕೆಳಗಡೆ ಅದು ನಾವು ಜಾಸ್ತಿ ಚಿಗುರ್ಸೋದ್ರಿಂದ ಆಮೇಲೆ ನಮ್ಗೆ ಮೊದಲೇ ಗಿಡ ನಮ್ಮ ಸೈಡ್ ಬ್ರಾಂಚಸ್ ಜಾಸ್ತಿ ಓಡಿಸಿರ್ತೀವಿ ರೀ. ಆಮೇಲೆ ಸ್ವಲ್ಪ ಗಿಡ ವೀಕ್ನೆಸ್ ಆಗಿರ್ತದೆ, ಜಾಸ್ತಿ ಕಾಯಿ ಆಗಿರ್ತದಲ್ಲ ರೀ. ಅವಾಗ ಅವು ಹರಿಯೋ ಟೈಮ್ದಾಗ ವೀಕ್ನೆಸ್ ಆಗಿರ್ತದೆ. ಶಕ್ತಿ ಬೇಕಂದ್ರೆ ನಮಗೆ ಇವು ಕೊಟ್ಟಂಥ ಗೊಬ್ಬರಗಳು ಭೂಮಿ ಶಕ್ತಿ ಹೀರ್ಕೊಂಡು ಅದು ಗಿಡ ಬೆಳಿಬೇಕಂದ್ರೆ ನೀರು ಜಾಸ್ತಿ ಬೇಕಾಗ್ತದೆ ರೀ. ಅವಾಗ ಮಳೆಗಾಲ ಇರ್ತದೆ. ಆಮೇಲೆ ಸ್ವಲ್ಪ ಭೂಮಿ ವಾತಾವರಣದಾಗ ತಂಪು ಇರ್ತದೆ, ಈಗಿರಲ್ಲ ರೀ, ಹೀಟ್ ಇರ್ತದೆ. ಹಂಗಾಗಿ ಏನಾಗಿಬಿಡ್ತದೆ, ಸ್ವಲ್ಪ ನೀರು ಜಾಸ್ತಿ ಬೇಕಾಗ್ತದೆ. ಈ ಒಂದು 20 ದಿವಸ ಇಲ್ಲಿ ಒಂದು ಸ್ವಲ್ಪ ನಾವು ಎಚ್ಚರದಿಂದ ಕೆಲಸ ಮಾಡಿದೆವು ಅಂದ್ರೆ ಹೊಳ್ಳಿ ನಮ್ಗೆ ಈಗ ಒಂದು 10 ಕ್ವಿಂಟಲ್ ನಾವು ಮೆಣಸಿನ್ಕಾಯಿ ತಕ್ಕೊಂಡಿದ್ದೇವೆ ಅಂದ್ರೆ ಮಿನಿಮಮ್ 6ರಿಂದ 7 ಕ್ವಿಂಟಲ್ ಜಾಸ್ತಿ ನಾವು ಬೆಳಿಲಿಕ್ಕೆ ಸಾಧ್ಯ ಅದ, ಹೊಳ್ಳಿ ರಿಟರ್ನ್ ಬೆಳಿಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಏನದ ಈ ರೀತಿ ನಾವು ಪ್ಲ್ಯಾನ್ ಹಾಕ್ಕೊಂಡು ಒಂದು ಸ್ವಲ್ಪ ಎಚ್ಚರಲೇನೆ ನಾವು ಈ ಕೆಲಸ ಮಾಡ್ಕೊಂಡೇವು ಅಂದ್ರೆ ನಮ್ಗೆ ಇನ್ನಷ್ಟು ಎಷ್ಟು ಲಾಭ ಸಿಗ್ತದೆ. ಈಗ ನೋಡಿರಿ, ಈ ಪ್ಲ್ಯಾನ್ ಹಾಕ್ಕೊಂಡು ಈ ರೀತಿ ಮಾಡ್ಕೊಂಡೇವು ಅಂದ್ರೆ ಏನದ ಭಾಳ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋ ಅಲ್ಲಿಗೆ ಮುಗಿಸೋಣಂತ್ರಿ. ನಮಸ್ಕಾರ.